ಇನ್ನು ವೀಕ್ಷಕರಲ್ಲಿರುವಂತಹ ಒಂದು ಗೊಂದಲ ಏನಂತಂದ್ರೆ 28ನೇ ತಾರೀಕು ಚಂದ್ರಗ್ರಹಣ ಇರೋದ್ರಿಂದ ಏನು ಮಾಡಬೇಕು ಗುರುಗಳೇ? ಯಾವ ರಾಶಿಗೆ ಈ ಬಾರಿ ಚಂದ್ರಗ್ರಹಣ ಇದೆ? ಯಾವ ನಕ್ಷತ್ರದವರಿಗಿದೆ ಅನ್ನತಕ್ಕಂಥದ್ದು. ನೀವು 27 ನಕ್ಷತ್ರದಲ್ಲಿ ಯಾವುದೇ ನಕ್ಷತ್ರದವರಾಗಿರಿ, 12 ರಾಶಿಗಳಲ್ಲಿ ಯಾವುದೇ ರಾಶಿಯವರಾಗಿರಿ, ಈ ಬಾರಿ ಈ ಇಡೀ ಸಂವತ್ಸರದಲ್ಲಿ ಬರುವಂತಹ 4 ಗ್ರಹಣಗಳು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಇಲ್ಲ. ಹಾಗಾಗಿ ಗ್ರಹಣಾಚರಣೆ ಮಾಡಬೇಕಾದ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ. ನೆಮ್ಮದಿಯಾಗಿರಿ. ಯಾರ್ಯಾರೋ ಹೇಳೋದನ್ನು ಕೇಳಿಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಭಾರತದ ಹೊರತಾಗಿ ಬೇರೆ ಒಂದಷ್ಟು ದೇಶಗಳಲ್ಲಿ ಇದು ಗೋಚರವಾಗುತ್ತೆ. ಅಲ್ಲಿ ಇರತಕ್ಕಂಥ ಹಿಂದೂಗಳು ಮತ್ತು ಭಾರತೀಯರು ಈ ಒಂದು ಆಚರಣೆಗಳನ್ನು ನಂಬತಕ್ಕಂಥವ್ರು ಯಾರಿದ್ದಾರೆ ಅವರುಗಳು ಮಾತ್ರ ಇದ್ರ ಬಗ್ಗೆ ಒಂದಷ್ಟು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಅದಕ್ಕೆ ಮತ್ತೊಂದೇ ಕಾರ್ಯಕ್ರಮವನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಸೊ 28ನೇ ತಾರೀಕು ಚಂದ್ರಗ್ರಹಣ, ಪಾರ್ಶ್ವ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಅದರಿಂದ ಆಚರಣೆ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಇನ್ನು ಇದಲ್ಲದೆ ಏನೇನೆಲ್ಲ ವೈಶಿಷ್ಟ್ಯಗಳಿದೆ ಅವತ್ತು ಅಂತಂದರೆ, ನೂಲು ಹುಣ್ಣಿಮೆ ಅಂತ ಹೇಳ್ತಾರೆ. ಅಂದರೆ ರಕ್ಷಾಬಂಧನಕ್ಕೆ ಮತ್ತೊಂದಿರತಕ್ಕಂಥ ಹೆಸರು ಇದಾಗಿರುತ್ತೆ. ರಕ್ಷಾಬಂಧನ ಅವತ್ತಿನ ದಿವಸ ಅವಶ್ಯವಾಗಿ ಮಾಡಲೇಬೇಕಾಗುತ್ತೆ. ಪ್ರತಿಯೊಬ್ಬ ಸೋದರಿಯೂ ಸಹ ತನ್ನ ಅಣ್ಣನಿಗೆ ಮತ್ತು ತನ್ನ ತಮ್ಮನಿಗೆ ಈ ಕೈಗೆ ರಾಖಿಯನ್ನು ಕಟ್ಟತಕ್ಕಂಥದ್ದು, ನನಗೆ ಸದಾಕಾಲ ಒಂದು ಬೆಂಗಾವಲಾಗಿರಲಿ ಅಂತ ಹೇಳ್ತಾ ಆ ಒಂದು ಸಹೋದರ ಸಹೋದರಿ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದ ದಿವಸ ಆಗಿರುತ್ತೆ. ಆ ಪ್ರಯತ್ನವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಖಂಡಿತವಾಗ್ಲೂ ಮಾಡಿ. ಅದನ್ನು ನಿಲ್ಲಿಸಬೇಕಾದ ಅವಶ್ಯಕತೆ ಇರೋದಿಲ್ಲ. ಎರಡನೆಯದು, ಅವತ್ತಿನ ದಿವಸ ಗಾಯತ್ರಿ ಪ್ರತಿಪತ್ ಅಂತ ಹೇಳಿದ್ದಾರೆ. ಅಂದರೆ ಗಾಯತ್ರಿ ದೇವಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಆಚರಣೆ ಮಾಡುವಂಥ ದಿವಸ ಇದಾಗಿರುತ್ತೆ. ಶ್ರಾವಣ ಶುಕ್ಲ ಪೌರ್ಣಮಿಯ ಮಾರನೇ ದಿವಸ ಬರುವಂಥ ದಿವಸ ಇದಾಗಿರುತ್ತೆ. ಅವತ್ತು ನಾನು ಆಗಲೇ ಹೇಳಿರೋ ಪ್ರಕಾರ 28ನೇ ತಾರೀಕು ಪೌರ್ಣಮಿಯ ಗಳಿಗೆಗಳು ತುಂಬ ಕಡಿಮೆ ಇದ್ದು ಪಾಡ್ಯಮಿಯ ಗಳಿಗೆ ಜಾಸ್ತಿ ಇರೋದ್ರಿಂದ ಅವತ್ತು ಗಾಯತ್ರಿ ಪ್ರತಿಪತ್ ಅಂತ ಇದೆ. ಏನು ಮಾಡಬಹುದು ಗಾಯತ್ರಿ ಪ್ರತಿಪತ್ ದಿವಸ ಅಂತಂದರೆ, ಬ್ರಹ್ಮಚಾರಿಗಳು ಯಾರಾದರೂ ಇದ್ದಾದಲ್ಲಿ 1000 ಸಮಿತ್ತಿನಲ್ಲಿ ನೀವು ಅಗ್ನಿ ಕಾರ್ಯವನ್ನು ಅಂದರೆ ಸಮಿಧಾದಾನವನ್ನು ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ತಾ ಗಾಯತ್ರಿ ಹೋಮವನ್ನು ಮಾಡಬೇಕಾಗತ್ತೆ. ಇಲ್ಲ ಸಾಮೂಹಿಕವಾಗಿ ಯಾವುದಾದ್ರು ದೇವಸ್ಥಾನದಲ್ಲಿ ಗಾಯತ್ರಿ ಹೋಮ ಮಾಡಿಸಿದ್ದಾದಲ್ಲಿ ಅಲ್ಲಿ ಎಲ್ಲರೂ ಸಹ ಭಾಗವಹಿಸಬಹುದು. ಎರಡನೆಯದು, ಗಾಯತ್ರಿ ಮಂತ್ರ ಯಾರಿಗೆ ಉಪದೇಶ ಆಗಿದೆಯೋ ಆ ಥರದವರು ಆ ಗಾಯತ್ರಿ ಮಂತ್ರವನ್ನು ಕನಿಷ್ಠ ಅವತ್ತಿನ ದಿವಸ 1008 ಬಾರಿ, ಇಲ್ಲ ಅಂತಂದರೆ 108 ಬಾರಿ ಆದರೂ ಜಪವನ್ನು ಮಾಡೋದನ್ನು ರೂಢಿಯನ್ನು ಮಾಡ್ಕೊಳ್ಳಿ. ಇಲ್ಲ ಗಾಯತ್ರಿ ಮಂತ್ರವನ್ನು ಕೇಳೋದಾಗಲಿ, ಗಾಯತ್ರಿ ದೇವಿಗೆ ಸಂಬಂಧಪಟ್ಟ ಸ್ತೋತ್ರಗಳನ್ನು ಹೇಳುವಂಥದ್ದಾಗಲಿ, ಗಾಯತ್ರಿ ಕವಚ, ಸೂರ್ಯಮಂಡಲ ಸ್ತೋತ್ರ, ಗಾಯತ್ರಿ ಅಷ್ಟೋತ್ತರ, ಗಾಯತ್ರಿ ಅಷ್ಟಕ, ಈ ರೀತಿ ವಿಶೇಷವಾದ ಸ್ತೋತ್ರಗಳನ್ನು ಅವತ್ತಿನ ಹೇಳೋದಾಗಲಿ, ಇದನ್ನು ಮಾಡೋದ್ರಿಂದ ಅಷ್ಟೇ ವಿಶೇಷವಾದ ಫಲಿತಾಂಶ ಸಿಗುತ್ತೆ. ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವುದಾದ್ರೂ ಗಾಯತ್ರಿ ದೇವಸ್ಥಾನ ಇದ್ದಿದ್ದಾದ ಪಕ್ಷದಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗಾಯತ್ರಿ ಅಷ್ಟೋತ್ತರದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ, ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಇಷ್ಟೆಲ್ಲರ ಜೊತೆಯಲ್ಲಿ ಆ ದಿವಸ 28ನೇ ತಾರೀಕು ಇನ್ನೊಂದು ವೈಶಿಷ್ಟ್ಯ ಏನಿದೆ ಅಂತಂದರೆ, ಸಂಸ್ಕೃತ ದಿನಾಚರಣೆ ಅಂತ ಹೇಳಿದ್ದಾರೆ. ನೋಡಿ, ಎಲ್ಲ ಭಾಷೆಗಳಿಗೂ ಮಾತೃಭಾಷೆ ಆಗಿರತಕ್ಕಂಥ ಸಂಸ್ಕೃತ ಭಾಷೆಗೆ ಒಂದು ದಿನವನ್ನು ಮೀಸಲಿಟ್ಟಿದ್ದಾರೆ. ಸೊ ಸಂಸ್ಕೃತ ಯಾರಿಗೆ ಬರೋದಿಲ್ಲ, ಕಲಿಬೇಕು ಅಂತ ಆಸಕ್ತಿ ಯಾರಿಗಿದೆ ಅವರು ಆ ದಿನದಿಂದ ಪ್ರಾರಂಭ ಮಾಡಿ, ಕಲಿತಿರತಕ್ಕಂಥವರು ಅದನ್ನು ಇನ್ನಷ್ಟು ರೂಢಿಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಲಸತು ಸಂಸ್ಕೃತಂ ಚಿರಂ ಗೃಹೇ ಗೃಹೇ ಚ ಪುನರಪಿ ಅಂತ ಹೇಳೋ ಪ್ರಕಾರವಾಗಿ ಪ್ರತಿಯೊಂದು ಮನೆಯಲ್ಲೂ ಯಾವಾಗ ಸಂಸ್ಕೃತ ಶಾಶ್ವತವಾಗಿರುತ್ತೋ, ನೆಲೆಸಿರುತ್ತೋ, ಸಂಸ್ಕೃತಿ ಇನ್ನಷ್ಟು ಬೆಳೀತಾ ಹೋಗುತ್ತೆ. ಸೊ ಮೂಲ ಭಾಷೆ ದೇವನಾಗರಿ ಭಾಷೆ ಆಗಿರತಕ್ಕಂಥ ಈ ಗೀರ್ವಾಣ ಭಾಷೆಯನ್ನು ನಾವು ಉಳಿಸೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಒಂದು 4 ಅಕ್ಷರಗಳಾದರೂ ಅದು ಕಲಿಯೋದಕ್ಕೆ ಸಂಸ್ಕೃತವನ್ನು ಪ್ರಯತ್ನವನ್ನು ಮಾಡಿ. State News.live